ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಒಂಚೂರು ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾವ್ದಾದ್ರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಲಾಗ್ ಮಾಡ್ತಾ ಇಲ್ಲ, ಹಾಗೆ ಯಾವುದು ರೆಸಿಪಿ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ನಿಮಗೆ ಹೇಳಿದ್ನಲ್ವಾ, ಅಂದರೆ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ, ಅದ್ರ ಬಗ್ಗೆ ಒಂದು ಲಾಗ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ನಿಮಗೆ. ಅದು ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಹೊರಗಡೆ ಸ್ವಲ್ಪ ಹೋಗಿದ್ದೆ, ಕೆಲಸ ಇತ್ತು ಬ್ಯಾಂಕಲ್ಲಿ. ಅಂದರೆ ಒಂದು ಬ್ಯಾಂಕಲ್ಲಿ ನಾವು ಲೋನ್ ತೊಗೊಂಡಿದ್ವಿ, ಅದರದ್ದು ಸ್ವಲ್ಪ ಸೇವಿಂಗ್ಸ್ ಹಾಗೆ ಬಿಟ್ಟಿದ್ವಿ. ಒಂದು 3000 ಏನೋ ಇತ್ತು ಸಮಥಿಂಗು. ಹಾಗಾಗಿ ಅದನ್ನು ತೊಗೊಂಬಂದ್ಬಿಡೋಣ, ಮತ್ತು ಹೋದರೆ ನಾವು ಬಂದು ತೊಗೊಳಕ್ಕಾಗಲ್ಲ, ಸುಮ್ಮನೆ ಅದ್ರಗೋಸ್ಕರನೇ ಬರಬೇಕಾಗುತ್ತೆ ಮತ್ತೆ ಅಂತ ಅಂದ್ಕೊಂಡು ಇವತ್ತು ಹಸ್ಬೆಂಡು ಮನೆಯಲ್ಲೇ ಇದ್ದರು. ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಅಡುಗೆ ಮಾಡಿದ್ದೆ, ಬೇಳೆ ಸಾಂಬಾರು, ಮಧ್ಯಾಹ್ನ ರೈಸ್ ಮಾಡಿದ್ದೆ. ಹಾಗೆ ತಿನ್ಕೊಂಡು ಬ್ಯಾಂಕಿಗೆ ಹೋಗಿ ಬಂದ್ವಿ. ಅಲ್ಲೊಂದು 3/4 ಗಂಟೆ ಆಗೋಯಿತು. ಅಂದರೆ ಸುಮಾರು ಜನಗೆ ಲೋನ್ ಆಗೋದಿದ್ದಿತ್ತು, ಬೇರೆಯವ್ರಿಗೆಲ್ಲ ಬಂದಿದ್ರಲ್ವ. ಇವಾಗ ನಾನು ಹೋಗೋ ತಕ್ಷಣ ನನ್ನ ಕೆಲಸ ಆಗಲ್ವಲ್ಲ, ಸೊ ಹಾಗಾಗಿ ಎಲ್ಲ ಸ್ವಲ್ಪ ಕೂತ್ಕೊಂಡು ಇಸ್ಕೊಂಡು ವಿತ್ಡ್ರಾ ಮಾಡ್ಕೊಂಡು ಬಂದ್ವಿ. ಅಮೌಂಟು 3000 ಏನೋ ಬಂತು. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನೇನು ಕೆಲಸ ಎಲ್ಲ ಮುಗ್ದೈತೆ. ಅದಕ್ಕೆ ಇವತ್ತು ಲಾಗ್ ಮಾಡಿಬಿಡೋಣ ಅದ್ರ ಬಗ್ಗೆ. ಇನ್ನೇನು ಹೋಗೋದು ಇನ್ನು 3-4 ಡೇಸ್ ಏನೋ ಇದೆ. ಆಮೇಲೆ ಅವ್ರು ಮಾಡ್ತೀನಿ ಅಂದರು, ಲಾಗು ಮಾಡಲಿಲ್ಲ ಅಂತ ನೀವು ಅಂದ್ಕೋಬಾರ್ದಲ್ವ. ಹಾಗೆ ಇವತ್ತು ನಾನು ಹಾಕಿದ್ನಲ್ವ, ಅಪ್ಲೋಡ್ ಮಾಡಿದ್ನಲ್ಲ ವೀಡಿಯೋಸ್ಗೂ ಕೂಡ ಅವ್ನು ಸುಮಾರು ಜನ ಮಾಡಿದ್ದೀರಾ, ಒಂದು 3-4 ಜನ ಮಾಡಿದ್ದೀರಾ ಬೆಂಗಳೂರು ಬಿಟ್ಟು ಯಾಕೆ ಹೋಗ್ತಾ ಇದ್ದೀರಾ ಅಂತ. ಅದ್ರ ಬಗ್ಗೆನೇ ಮಾತಾಡೋಕ್ಕಂತ ಬಂದ್ವಿ. ಹಾಗೆ ನನ್ನ ಇಷ್ಟಪಟ್ಬಿಟ್ಟು ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ವ, ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ನನ್ನ ನಂಬಿ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗ್ತಾರೆ, ಹಾಗೆ ನನ್ನ ವಿಡಿಯೋಸು ನೋಡ್ತಾರಲ್ಲ ಅಂದ್ಕೊಂಡು ತುಂಬಾ ಖುಷಿ ಆಗುತ್ತೆ. ಒಂದಲ್ಲ ಒಂದು ದಿನ ನನ್ನ ಚಾನಲ್ ಗ್ರೋ ಆಗುತ್ತೆ ಅನ್ನೋದು ನನಗೆ ನಾನೇ ಮೋಟಿವೇಶನ್ ತೊಗೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಒಂದು ದಿನನೋ 2 ದಿನನೋ ಮಿಸ್ ಆಗ್ಬೋದು. ಅಂದರೆ ಸ್ವಲ್ಪ ಎಲ್ಲ ದಿನವೂ ಒಂದೇ ಥರ ಇರಲ್ವಲ್ಲ. ಇವಾಗ ನಮ್ಮ 5 ಬೆರಳು ಕೂಡ ಒಂದೇ ಥರ ಇರಲ್ವಲ್ಲ. ಸೊ ಹಾಗಾಗಿ ಒಂದಿನ ಹೆಚ್ಚು ಕಡಿಮೆ ಆಗುತ್ತೆ ನನ್ನ ವಿಡಿಯೋಸ್ ಬರೋಕ್ಕೆ. ನಾನು ಯಾವಾಗಂದರೆ 500 ಸಬ್ಸ್ಕ್ರೈಬ್ ಆಗಿದಾಗ ಒಂದು ಲಾಗ್ ಮಾಡಿದ್ದೆ. ಬೇಕಿದ್ದರೆ ಆ ವಿಡಿಯೋಸ್ ಯಾರು ನೋಡಿಲ್ವೋ ಹೋಗಿ ಪ್ಲೀಸ್ ನೋಡಿ ಅಂತ ಅನ್ಕೋತೀನಿ. ಆ ಲಾಗ್ ಮಾಡಬೇಕಾದ್ರೆ 500 ಜನ ಸಬ್ಸ್ಕ್ರೈಬ್ ಆದಾಗ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಆವಾಗಿಂದ ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಲಾಗ್ನ ಹಾಕ್ತಾಯಿದ್ದೀನಿ. ಹಾಗೆ 1 ತಿಂಗಳು ಮಾತ್ರ 15 ದಿನ ಮಾತ್ರ ಬಿಟ್ಟಿದ್ದೆ, ಅದೇ ಗ್ರೂಪ್ ರೇಷ ಟೈಮಿಗೆ ಹೋಗಿದ್ನಲ್ವ, ಸೊ ಆವಾಗ ಮಾತ್ರ ಬಿಟ್ಟಿದ್ದೆ. ಆವಾಗಿಂದ ಮತ್ತೆ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀನಿ. ನನಗೆ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ನಮಗೆ ಹಾಗೆ ಇರಲಿ ಅಂತ ಅನ್ಕೋತೀನಿ. ನಾನು ಬೆಂಗಳೂರಲ್ಲ, ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲೋದ್ರೂ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಒಂದಿದ್ದರೆ ಸಾಕು ನಮಗೆ, ನಾವೇನಾದರೂ ಒಂದು ಸಾಧಿಸ್ತೀವಲ್ವ, ಸೊ ಅದೇ ಸಾಕು ನಮಗೆ. ನೀವೆಲ್ಲೋದ್ರೂ ನನ್ನ ಕೈ ಹಿಡಿತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾವು. ಇವಾಗ ನಾನು ಅದನ್ನು ಹೇಳಬೇಕಂತ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಬೇರೆ ಅವ್ರೇನೋ ಹೇಳೋಕ್ಕೆ ಬಂದರು ಮತ್ತೇನೋ ಹೇಳ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡೋರು ಮಾಡ್ತಾರೆ. ಬಟ್ ಬ್ಯಾಡ್ ಕಮೆಂಟ್ ಮಾಡೋರ ಬಗ್ಗೆನೂ ನಾವೇನು ತಪ್ಪು ತಿಳ್ಕೊಬಾರ್ದಲ್ವ. ಅವರೆಷ್ಟು ಬ್ಯಾಡ್ ಕಮೆಂಟ್ ಮಾಡ್ತಾರೋ ನಾವಷ್ಟು ಬೆಳಿತೀವಿ ಅಂತ ನಾವು ಅನ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಇವಾಗ ನಾನು ಮದುವೆ ಆಗಿ ಇವಾಗ 9 ಇಯರ್ಸ್ ಕಂಪ್ಲೀಟ್ ಆಯಿತು. 9 ಇಯರ್ಸಿಂದ ನಾನು ಬೆಂಗಳೂರಲ್ಲಿ ಬಂದಿರೋದು. ನಮ್ಮ ಹಸ್ಬೆಂಡ್ ಬಂದು ಸುಮಾರು ಒಂದು 25 ವರ್ಷ 30 ವರ್ಷದಿಂದ ಇದ್ದಾರೆ ಅನ್ಕೋತೀನಿ. 25 ವರ್ಷ ಅನ್ಕೋದ್ರಿ, ಹತ್ತತ್ರ 30 ವರ್ಷವರೆಗೂ ಇದ್ದಾರೆ. ಇವಾಗ ಅವರು ಬೆಂಗಳೂರಿಗೆ ಅಡ್ಜಸ್ಟ್ ಆಗಿದ್ದಾರೆ. ನಾನು ಕೂಡ 9 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಲ್ವ, ಸೊ ನಾನು ಕೂಡ ಬೆಂಗಳೂರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನಮ್ಮದು ಪ್ಲಾನು ಒನ್ ಇಯರ್ಗಿಂತ ಮುಂಚೆನೇ ಇದ್ದಿದ್ದು ಪ್ಲಾನು. ಅಂದರೆ ನಾವು ಇಲ್ಲೇ ಇದ್ದರೆ ಆಗಲ್ಲ ನಮ್ಮ ಜೀವನ, ನಾವು ಇಲ್ಲಿದ್ದರೆ ಬಾಡಿಗೆ ಕಟ್ಟು, ಅದು ಕಟ್ಟು, ರೇಷನ್ ತಗೋ, ತರಕಾರಿ ತಗೋ, ಅದೇ ಆ ಪೆಟ್ರೋಲ್ ಹಾಕ್ಸು, ಇದನ್ನು ಹಾಕ್ಸು, ನೀರು ಬಿಲ್ ಕಟ್ಟು, ಕರೆಂಟ್ ಬಿಲ್ ಕಟ್ಟು, ಅದೇ ಆಗುತ್ತೆ ನಮ್ಮ ಪರಿಸ್ಥಿತಿ. ಅಂದರೆ ಬೆಂಗಳೂರಲ್ಲಿ ಇರೋರಿಗೆ ಜೀವನ ಮಾಡ್ತಾಯಿದ್ದೀರಲ್ವ, ಬೆಂಗಳೂರು ಪರಿಸ್ಥಿತಿ ಏನು ಎತ್ತ ಅಂತ ಅವರಿಗೂ ಪಕ್ಕಾ ಗೊತ್ತಿರುತ್ತೆ. ಅಂದರೆ ಗೌರ್ಮೆಂಟ್ ಜಾಬಲ್ಲಿರೋರು ಬಿಡಿ ನಡೆಯುತ್ತೆ, ಹೆಂಗೋ ನಡೆಯುತ್ತೆ. ನಮ್ಮಂಥವ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ಏನು ಮಾಡೋಕ್ಕಾಗುತ್ತೆ? ನಾವು ದುಡಿಬೇಕು, ತಿನ್ನಬೇಕು, ನಾವು ವ್ಯಾಪಾರ ಮಾಡಬೇಕು, ತಿನ್ನಬೇಕು ಅಷ್ಟೇ ಅಲ್ವಾ.
ನಾನು ಈ ಬೆಂಗಳೂರಲ್ಲಿ ಒಂದು 6 ವರ್ಷ ಕಂಪ್ನಿಲಿ ವರ್ಕ್ ಮಾಡಿದ್ದೀನಿ. ಗೋಲ್ಡ್ ಲೋನ್ ಕಂಪ್ನಿಲಿ ವರ್ಕ್ ಮಾಡಿದ್ದೀನಿ, ಟೆಲಿಕಾಲಿಂಗ್ ಥರ ನಾನು ವರ್ಕ್ ಮಾಡಿದ್ದೀನಿ. ಒಂದು 5-6 ವರ್ಷ ವರ್ಕ್ ಮಾಡಿದ್ದೀನಿ. 1 ವರ್ಷದಿಂದ ಮಾತ್ರ ನಾನು ವ್ಯಾಪಾರಕ್ಕೆ ಹೋಗ್ತಾ ಇರೋದು ಹಸ್ಬೆಂಡ್ ಜೊತೆ ಅಷ್ಟೇ. ಆಮೇಲೆ ನಾನು ಹೊರಗಿನ ಪ್ರಪಂಚ ಎಲ್ಲ ನೋಡಿದ್ದೀನಿ ಏನು ಎತ್ತ ಅಂತ. ಅದಕ್ಕೆ ಇಲ್ಲೇ ಇದ್ದರೆ ನಮ್ಮದು ಆಗಲ್ವಲ್ಲ, ಅದಕ್ಕೆ ನಾವು ಬೆಂಗಳೂರು ಬಿಟ್ಬಿಟ್ಟು ಇನ್ನೇನು 22ನೇ ತಾರೀಕು ಖಾಲಿ ಮಾಡ್ತಾಯಿದ್ದೀವಿ ಮನೆ. ಸಂಡೇ ಮಾಡ್ತಾಯಿದ್ದೀವಿ ಮನೆ ಖಾಲಿ. ನನಗೆ ತುಂಬಾ ಬೇಜಾರಾಗ್ತಿದೆ. ಇಷ್ಟು ವರ್ಷ ಅಡ್ಜಸ್ಟ್ ಆಗಿದ್ದೀವಿ. ನಮ್ಮ ಹಸ್ಬೆಂಡಿಗೆ ನಾನು ಒಪ್ಸಿದ್ದೀನಿ ಅಂದರೆ ಯಪ್ಪ ಸಾಕು. ಅವರಿಗೆ ಬೆಂಗಳೂರು ಅಡ್ಜಸ್ಟ್ ಆಗಿಬಿಟ್ಟಿದ್ಯಾ. ಅವರು 2000 ಇಸ್ವಿಲೇನೋ ಬಂದಿದ್ರಂತೆ. 2002 ಇಸ್ವಿಯಲ್ಲಿ ಅವ್ರದ್ದು ಸೆಕೆಂಡ್ PUC ಎಕ್ಸಾಮ್ ಆದ ತಕ್ಷಣವೇ ಒಂದು ಸಬ್ಜೆಕ್ಟು ಡುಮ್ಕಿ ಆಯಿತು. ಆಮೇಲೆ ಅವ್ರೇನು ಬರೀಲಿಲ್ವಂತೆ. ಅವಾಗಿಂದ ಬಿಟ್ಟು ಬೆಂಗಳೂರಿಗೆ ಬಂದು ಸೆಟ್ಲಾಗಿರೋದು. ಅವ್ರು ಇಲ್ಲೇ ಇದ್ದಾರೆ. ಎಷ್ಟು ವರ್ಷದಿಂದ ಅಡ್ಜಸ್ಟ್ ಆಗಿದೆ ಅಲ್ವಾ. ನನಗೆ ಬೆಂಗಳೂರು ಅಡ್ಜಸ್ಟ್ ಆಗಿದೆ, ನಾನು ಬರಲ್ಲ ಹಂಗೆ ಹಿಂಗೆ ಅಂತ ಹೇಳಿದರು. ಆಮೇಲೆ ಏನೇನೋ ಒಂಥರ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಕನ್ವಿನ್ಸ್ ಮಾಡಿ ಆಮೇಲೆ ಒಪ್ಸಿದ್ದೀನಿ. ಸರಿ ಹೋಗೋಣ, ಇಲ್ಲೇ ಇದ್ರೆ ನಮ್ಮ ಜೀವನ ಆಗಲ್ಲ, ಇಲ್ಲಿದ್ರೆ ಬರೀ ಬಾಡಿಗೆ ಕಟ್ಟು ಅದು ಇದು ಅಂತ ಆಲ್ರೆಡಿ ಹೇಳಿದ್ದೀನಲ್ಲ, ಅದೇ ಥರ ಜೀವನ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕೊನೆಗೆ ಬೆಂಗಳೂರು ಬಿಡೋ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಬೆಂಗಳೂರು ಬಿಟ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀವಿ ಅಪ್ಪ ಅಂತ ಅಂದರೆ ಇವರೇನು ಅಷ್ಟು ಉದ್ದ ಎಳಿತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ಕೋಬಿಡಿ, ಮತ್ತು ಅದಕ್ಕೂ ಬೈತೀರಾ ನೀವು. ಅದಕ್ಕೆ ಬೆಂಗಳೂರು ಬಿಟ್ಟು ನಾವು ಚಿತ್ರದುರ್ಗಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ ಸದ್ಯಕ್ಕೆ. ಅಲ್ಲೇ ನಮ್ಮದೇನು ಸ್ವಂತ ಮನೆ ಇಲ್ಲ ಆಯಿತಾ. ಅಲ್ಲಿ ಸ್ವಂತ ಮನೆ ಇದೆ ಅಂತ ನೀವು ಅನ್ಕೋಬೇಡಿ. ನಮ್ಮದು ತವರ ಮನೆ ಬಂದು ದಾವಣಗೆರೆ ಹತ್ರ ಚನ್ನಗಿರಿ ತಾಲೂಕು ನಮ್ಮದು, ಅಲ್ಲಿ ಬರುತ್ತೆ. ಇವ್ರದ್ದು ಚಿತ್ರದುರ್ಗದಿಂದ 1 ಅವರ್ ಹಸ್ಬೆಂಡ್ ಅವರು. ಸೊ ಹಾಗಾಗಿ ಅವ್ರೂರಿಗೂ ಹೋಗ್ತಾ ಇಲ್ಲ, ನಾವು ಚಿತ್ರದುರ್ಗಕ್ಕೆ ಹೋಗಿ ಸೆಟ್ಲ್ ಆಗೋಣ. ಅಲ್ಲೇ ಏನಾದರೂ 1 ವರ್ಷನೋ 2 ವರ್ಷ ನೋಡಿಬಿಟ್ಟು ನಾವು ಸ್ವಂತವಾಗಿ ಏನಾದರೂ ಒಂದು ಸೂರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾವು ಸದ್ಯಕ್ಕೆ ಹೋದ್ರೂ ನಮ್ಮ ಮೈದನ ಮನೆ ಗುರುಪ್ರವೇಶ ಮಾಡಿದ್ರು ಅಂತ ನಿಮ್ಗೆ ಹೇಳಿದ್ದೀನಲ್ವ ಆಲ್ರೆಡಿ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಇವಾಗ ಸದ್ಯಕ್ಕೆ ನಾವು ಮೈದನ ಜೊತೆಲೇ ಇರೋದು, ಸರಿನಾ ಆಯಿತಾ. ನಾವು ಇವಾಗ ಒಂದೇ ಮನೇಲೇ ಇರ್ತೀವಿ. ನಾವು ಅಡ್ಜಸ್ಟ್ ಮಾಡ್ಕೋ ರೀತಿಯಲ್ಲಿರುತ್ತೆ. ಇವಾಗ ಜಾಯಿಂಟ್ ಫ್ಯಾಮಿಲಿ ಇರಲ್ಲ, ಅದೊಂದು ಮಾತು ಬರುತ್ತೆ, ಈ ಕಡೆ ಒಂದು ಮಾತು ಬರುತ್ತೆ. ಹೇಳ್ಕೊಟ್ಟವ್ರು ತುಂಬಾ ಜನ ಇರ್ತಾರೆ, ಸಂಸಾರ ಹಾಳು ಮಾಡೋರು. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಇವಾಗ ನಾವು ಈ ವರ್ಷ 9-8 ವರ್ಷನೂ ನಾವು ಸಪ್ರೇಟಾಗಿ ಇದ್ದಿದ್ದು. ಮುಂಚೆ ನಾನು ಮದುವೆ ಆಗೋಷ್ಟರಲ್ಲಿ 1 ವರ್ಷನೋ 9 ತಿಂಗಳೇನೋ ಜೊತೆಯಾಗೇ ಇದ್ದಿದ್ದು. ಆಮೇಲೆ ಇರುತ್ತಲ್ವ ಫ್ಯಾಮಿಲಿಯಲ್ಲಿ, ಆಗ ಸ್ವಲ್ಪ ಏನಾಯಿತು ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಇದಾಗಿ ನಾವು ಸಪ್ರೇಟ್ ಬಂದುಬಿಟ್ವಿ. 3 ಜನನೂ ಸಪ್ರೇಟ್ ಆದರು. ಅಣ್ಣ ತಮ್ಮಂದರು 3 ಜನನೂ ಸಪ್ರೇಟ್ ಆದರು. ಆಮೇಲೆ ನಮ್ಮ ಭಾವ ನಮ್ಮ ಮೈದನ ಒಟ್ಟಿಗೆ ಇದ್ದರು, ನಾವು ಮಾತ್ರ ಬೆಂಗಳೂರಲ್ಲೇ ಇದ್ದಿದ್ದು. ಆಮೇಲೆ ಏನೋ ಆಗಿ ಅವ್ರು ಇವಾಗ ಊರಲ್ಲಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಭಾವವರು, ನಮ್ಮ ಮೈದನವರು ಚಿತ್ರದುರ್ಗದಲ್ಲಿದ್ದಾರಲ್ವ, ಇವಾಗ ನಾವಿಲ್ಲಿದ್ದೀವಿ. ಸೊ ಹಾಗಾಗಿ ನೀವಲ್ಲಿ ನಾವೆಲ್ಲಿ. ಇವಾಗ ಮೊನ್ನೆನೂ ನಮ್ಮ ಭಾವವರು ಡೆತ್ ಆದರು ದೀಪಾವಳಿ ಟೈಮಲ್ಲಿ. ಆವಾಗಿಂದ ನಾನು ಸ್ವಲ್ಪ ಲಾಗ್ನ ಕಡಿಮೆ ಮಾಡಲಿಲ್ಲ. ಅವರು ಇವಾಗ ಊರಲ್ಲಿದ್ದಾರೆ. ನಮ್ಮ ಅಕ್ಕ ಅವರು ಭಾವನ ಮಕ್ಕಳು ಮಾತ್ರ ಮೈದಾನ ಮನೇಲಿ ಇರೋದು. ಇವಾಗ ನೀವು ಇರೋದೇ 3 ಜನ ಅಣ್ಣ ತಮ್ಮಂದ್ರಲ್ಲಿ ಒಬ್ಬರು ಹೋದರು, ಇನ್ನು ನಾನು ನೀವು ಇಬ್ಬರು ಇರೋದು ಅಂತ ಅವರು ಅಂದರು. ಅದು ಯಾಕೆ ಅಲ್ಲೊಬ್ಬರು ಇಲ್ಲೊಬ್ಬರು ಇರೋದಂತ. ಇವಾಗ ಅವರು ಅಲ್ಲೇ ಸೆಟ್ಲಾಗಿದ್ದಾರೆ, ನಾವಿಲ್ಲಿದ್ದರೆ ಸರಿ ಆಗಲ್ಲ ಅಂದ್ಬಿಟ್ಟು ಅವರು ಬನ್ನಿ ಸರಿ ಆಯಿತು ಅಂತ ಅಂದರು. ಇವಾಗ ನಾನು ಹಸ್ಬೆಂಡಿಗೆ ಒಪ್ಪಿಸ್ಬಿಟ್ಟು ಇವಾಗ ನಾವು ಒಟ್ಟಿಗೆ ಇರಬೇಕು ಅಂತ ಪ್ರಿಪೇರ್ ಆಗಿದ್ದೀವಿ ಅಷ್ಟೇ. ಒಟ್ಟಿಗೆ ಇರೋಣ. ಆಮೇಲೆ ಬೇಕಿದ್ರೆ ನಾವು ದುಡ್ದು ಏನಾದರೂ ಸಂಪಾದನೆಗಳು ಚೆನ್ನಾಗಾದರೆ ಏನಾದರೂ ಒಂದು ನಾವು ಸ್ವಂತ ಮನೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿವರೆಗೂ ಎಷ್ಟು ದಿನ ಆಗುತ್ತೋ ಅಷ್ಟು ನಾವಂತೂ ಹೊಂದ್ಕೊಂಡು ಜಾಯಿಂಟ್ ಫ್ಯಾಮಿಲಿಯಾಗಿಯೇ ಇರ್ತೀವಿ. ಇವಾಗ ಫ್ಯಾಮಿಲಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಅಲ್ವಾ. ಅವ್ರ ಕಡೆಯಿಂದನೂ ಒಂದು ಬರ್ಬೋದು, ನಮ್ಮ ಕಡೆಯಿಂದನೂ ಒಂದು ಹೋಗ್ಬೋದು. ಅದನ್ನು ನಾವು ಮೈಂಡಲ್ಲಿ ಯಾವತ್ತೂ ಇಟ್ಕೋಬಾರ್ದು. ಅಲ್ಲಿ ಬಂದಿದ್ಯಾ ಮಾತು ಆವತ್ತಿಂದಲ್ಲೇ ಮರಿಬೇಕು, ಮತ್ತು ಜೀವನ ಸಾಗಿಸ್ಕೊಂಡು ಹೋಗಬೇಕು. ಇವಾಗ ಅವ್ರು ಹಂಗಂದ್ರು, ಇವಾಗ ಅವ್ರ ಕಡೆಯಿಂದ ಒಂದು ಮಾತು ಬಂದ ತಕ್ಷಣ ನಾನು ಮುನ್ಸ್ಕೋಬಾರ್ದು, ನನ್ನ ಕಡೆಯಿಂದ ಒಂದು ಮಾತು ಬಂದ ತಕ್ಷಣ ಅವ್ರು ಮುನ್ಸ್ಕೋಬಾರ್ದು. ಇವಾಗ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಧ್ಯದಲ್ಲಿ ಯಾರು ಬಂದ್ರೂ ಹಾಳಾಗಲ್ಲ ಮನೆ, ಆಯಿತಾ. ಇರ್ಬೋದು. ಎಷ್ಟೋ ಜನ ನಮಗೆ ಗೊತ್ತಿಲ್ಲದೇ ಎಷ್ಟೋ ಜನ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾರೆ ಅಲ್ವಾ. ಸೊ ಹಾಗಾಗಿ ನಾವು ಇದ್ದು ತೋರಿಸ್ಬೇಕು ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನಮಗೆ ಯಾವಾಗ ಸ್ವಂತ ಮನೆ ಕಟ್ಟಬೇಕು ಅಂತ ಸ್ವಂತ ಮನೆ ಕಟ್ಟೋಕ್ಕೆ ಆಗುತ್ತೋ ಅಲ್ಲಿವರೆಗೂ ನಾವೇನಾದರೂ ಇವಾಗ ಹೋಗಿ ಮೈದಾನ ಮನೆಯಲ್ಲಿ ಇದ್ರೂ
ಸ್ವಂತ ಮನೆ ಯಾವಾಗ ಕಟ್ತೀವೋ ಆವಾಗಲೇ ನಾವು ಸಪ್ರೇಟಾಗಿ ಹೋಗೋದು. ಅಲ್ಲಿವರೆಗೂ ಅಲ್ಲಿ ಹೋಗಿ ಬಾಡಿಗೆ ಮನೆ ಮಾಡೋದು ಇರೋದು ಇಲ್ಲ. ಏನು ಬಂದರೂ ಅಡ್ಜಸ್ಟ್ ಮಾಡಿಕೊಂಡು ಇರೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಇವಾಗ ಹಾಗೆ ಅಂದ್ಕೊಂಡು ಪ್ರಿಪೇರ್ ಆಗಿಬಿಟ್ಟು ಭಾನುವಾರ ಖಾಲಿ ಮಾಡ್ತಾಯಿದ್ದೀವಿ. ಬೆಂಗಳೂರೇ ಬಿಟ್ಟು ಹೋಗ್ತಾಯಿದ್ದೀನಿ ಅಂತ ಅಲ್ಲ, ಆವಾಗವಾಗ ಬರ್ತಾಯಿದ್ದೀನಿ. ಅಂದರೆ ನಮ್ಮ ತವ್ರ ಮನೆ ಇಲ್ಲೇ ಇರೋದು, ಅಂದರೆ ತಮ್ಮಂದರು ಇಲ್ಲೇ ಇರೋದು. ಆ ಕಾರಣಕ್ಕಾದರೂ ಇವಾಗ ಬರ್ತಾಯಿದ್ದೀನಿ. ನನಗೆ ಇಷ್ಟು ವರ್ಷ ನಮ್ಮ ಮನೆಯವ್ರಿಗಾಗಲಿ ನಾನಾಗಲಿ ಕಷ್ಟಪಟ್ಟು ದುಡ್ದಿದ್ದಕ್ಕೆ ಬೆಂಗಳೂರು ಕೈ ಹಿಡ್ದಿದೆ, ಯಾವತ್ತೂ ಕೈ ಬಿಟ್ಟಿಲ್ಲ ಅಲ್ವಾ. ಎಷ್ಟೊಂದು ಜನ ಅಲ್ಲಿಂದ ಇಲ್ಲಿಂದ ಬಂದು ಜೀವನ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ. ಹಾಗೆ ನಾವು ಕೂಡ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಜೀವನ ನಡೆಸಿದ್ದೀವಿ. ಕಷ್ಟ ಅಂತ ಏನಿಲ್ಲ, ಮೀಡಿಯಮ್. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾವ ರೀತಿ ಇರುತ್ತೋ ಆ ಥರ ನಾವು ತಿನ್ನೋಕ್ಕೆ, ಉಣ್ಣೋಕ್ಕೆ, ಉಡೋಕ್ಕೆ, ಬಟ್ಟೆಗೆ ಯಾವುದಕ್ಕೂ ಕಡಿಮೆ ಇಲ್ಲೋ ಥರ ಜೀವನ ನಡೆಸಿದ್ದೀವಿ ಬೆಂಗಳೂರಲ್ಲಿ. ಮುಂದೇನು ಅದೇ ಥರ ನಡ್ಸ್ಕೊಂಡು ಹೋಗ್ತೀವಿ. ಅದೇ ನಮ್ಮದು ಒಂದು ಮನೆ ಆಗೋವರೆಗೂ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರ್ತೀವಿ ನಾವು. ಜಾಯಿಂಟ್ ಫ್ಯಾಮಿಲಿ ಇದ್ದು ಚೆನ್ನಾಗಿರ್ತೀವಿ. ಮುಂದಿನ ಒಂದು 2 ಡೇಸು ಆಮೇಲೆ ನನ್ನ ಮುಂದಿನ ಲಾಗೇನು ನೋಡ್ತಿರೋ ನೀವು, ನಮ್ಮ 5ನೇ ಮನೆಯಿಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲೂ ಕೂಡ ಚೆನ್ನಾಗಿದ್ದಾವೆ ಪ್ಲೇಸು. ದುರ್ಗ ಅಂದರೆ ಗೊತ್ತಿರಬೇಕು, ಚಿತ್ರದುರ್ಗ. ಸೊ ಯಾರಿಗೆ ಗೊತ್ತಿಲ್ಲ ಚಿತ್ರದುರ್ಗದ ಕಲ್ಲಿನ ಕೋಟೆ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಯಾರಿಗೆ ತಾನೇ ಗೊತ್ತಿಲ್ಲ ಚಿತ್ರದುರ್ಗ ಅಂದರೆ. ಇವಾಗ ಅದು ಆ ಸಿಟಿನೂ ಕೂಡ ತುಂಬ ಡೆವಲಪ್ಮೆಂಟ್ ಆಗಿದೆ. ಅವಾಗ ಅಷ್ಟು ಇರಲಿಲ್ಲ, ಇವಾಗ ಮಾತ್ರ ಸಖತ್ ಬೆಂಗಳೂರಿಗೆ ಮೀಟ್ಸ್ತಿದೆ, ಅಷ್ಟು ಚೆನ್ನಾಗಿ ಆಗ್ತಿದೆ ಚಿತ್ರದುರ್ಗ ಕೂಡ. ಸೊ ಹಾಗಾಗಿ ನಾವು ಕೊನೆಗೆ ಕಲ್ಲಿನ ಕೋಟೆಗೆ ಹೋಗಿ ಸೆಟ್ಲಾಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ವಿ, ಒಟ್ಟಿಗೆ ಇದ್ದರೆ ಸರಿ, ಒಟ್ಟಿಗೆ ಇದ್ದರೆ ಹೆಂಗಿರುತ್ತೋ ಏನೋ ಅಂತ ಯೋಚನೆ ಮಾಡಿದ್ವಿ. ಏನಿಲ್ಲ, ನಮ್ಮ ಮನೆಯವ್ರು ಒಂದೇ ಒಂದು ಮಾತಂದರು, ನಾವು ಗಂಡಸರು ಏನೋ ಒಂದು ಮಾಡ್ತೀವಿ, ನೀವು ಹೆಂಗಸರು ಇಬ್ಬರು ಇಡ್ತೀರಲ್ವ, ನೀವು ಕರೆಕ್ಟಾಗಿದ್ದು ಹೊಂದ್ಕೊಂಡು ನಮ್ಮ ಮನೆ ಅಂತಲೇ ಹೊಂದ್ಕೊಂಡು ಇದ್ದರೆ ಏನೂ ಆಗಲ್ಲ ಅದು ಅಂತ ಅವ್ರು ಒಂದೇ ಒಂದು ಮಾತಂದರು. ಸೊ ಹಾಗಾಗಿ ಅವಳು ನಮ್ಮ ತಂಗಿನೇ ಅನ್ಕೋತೀನಿ ನಾನಿರೋದು ಒಬ್ಬಳೇ ಮಗಳು. ಸೊ ಹಾಗಾಗಿ ನನ್ನ ಸ್ವಂತ ತಂಗಿ ಥರನೇ ನಾನು ನೋಡ್ತೀನಿ ಅವಳಿಗೆ. ಸೊ ಹಾಗಾಗಿ ಅವಳೇನು ಆ ಥರ ಏನಿಲ್ಲ, ಹೊಂದ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡು ಕೊನೆಗೆ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಇಬ್ಬರು, ಹೋಗೋಣ ಅಂತ. ಇನ್ನೇನು ಗಂಟು ಮೂಟೆ ಕಟ್ಟೋದದು ಮಾತ್ರ ಬಾಕಿ ಇದೆ ಅಷ್ಟೇ, ಇನ್ನೇನಿಲ್ಲ. ನನಗೂ ತುಂಬಾ ಬೇಜಾರಾಗ್ತಿದೆ, ಇಷ್ಟು ವರ್ಷ ನಾವು ಇದ್ದೀವಲ್ವಪ್ಪ, ಬೆಂಗಳೂರು ಬಿಟ್ಟು ಹೋಗ್ಬೇಕಲ್ಲ. ಮತ್ತು ನನ್ನ ಕ್ಲೋಸ್ ಫ್ರೆಂಡ್ಸ್ ಬೇರೆ ಇಲ್ಲೇ ಇದ್ದಾರೆ. ನಿಮ್ಗೆ ಆಲ್ರೆಡಿ ತುಂಬಾ ಸಲ ತೋರಿಸಿದ್ದೀನಿ. ನಮ್ಮ ಫ್ರೆಂಡ್ಸ್ ಅಂತೂ ಇನ್ನೊಂದು ಸ್ವಲ್ಪ ದಿನ ಇರು ಅಂತ ಹೇಳ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವರಿಗೂ ಒಂದು ಸಲ ಮೀಟ್ ಮಾಡಿದ್ದೆ, ಇನ್ನೇನು ಹೋಗೋಷ್ಟರಲ್ಲಿ ಎಲ್ರಿಗೂ ಒಂದು ಸಲ ಮೀಟ್ ಮಾಡಿ ಹೋಗೋಣ ಅಂತ ಮಾಡಿದ್ದೆ. ಅವರು ತುಂಬಾ ಬೇಜಾರು ಮಾಡಿಕೊಂಡ್ರು, ಒಂಥರ ಅಳು ಥರನೇ ಮುಖ ಮಾಡಿಕೊಂಡ್ರು. ಇವಾಗ ನಾನಿದ್ರೇ ಅವ್ರಿಗೆ ಒಂಥರ ಖುಷಿ ಅಂತೆ, ಕಾಮಿಡಿ ಮಾಡ್ತೀನಲ್ವ ಸ್ವಲ್ಪ. ಸೊ ಹಾಗಾಗಿ ಖುಷಿ ನೀನಿದ್ರೇ ನಮ್ಮ ಗ್ರೂಪು ಅಂತ ಹೇಳ್ತಾರೆ. ಫೋನ್ ಟಚಲ್ಲಿ ಇರ್ತೀನಿ ಬಿಡಮ್ಮ, ಅವಾಗವಾಗ ಬರ್ತಾ ಇರ್ತೀನಿ, ಬಂದರೆ ಮೀಟ್ ಮಾಡ್ತೀನಿ ಅಂತ ಅವರಿಗೂ ಹೇಳಿದ್ದೀನಿ. ಸರಿ ಅಮ್ಮ, ಮುಂದಿನ ಜೀವನ ನಾವು ನೋಡ್ಕೋಬೇಕಲ್ವ, ಇಲ್ಲೇ ಇದ್ದರೆ ಏನಾಗಲ್ಲ ಅಂತ ಅವರು ಅಂದರು. ಅವರು ಕೂಡ ವಿಶ್ ಮಾಡಿದರು, ಆದಷ್ಟು ಬೇಗ ಮನೆ ಕಟ್ಟು ಅಂತ. ಸರಿ ಅಂತ ಅವರಿಗೂ ಎಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೊಟ್ಟು ಕೊನೆಗೆ ಬಂದು ಇನ್ನೇನು ಭಾನುವಾರ ಹೊರಡ್ತೀವಿ. ಇನ್ನೇನು ಇವತ್ತು ಗುರುವಾರ, ಇನ್ನು 2 ಡೇಸ್ ಮಾತ್ರ ಇರ್ತೀನಿ. ಅದ್ರಲ್ಲಿ ಮುಂಚೆ ನನ್ನ ಸೊಸೆ ಮುದ್ದು ಬಿಟ್ಟು ಹೋಗೋಕ್ಕೆ ನನಗೆ ಆಗ್ತಿಲ್ಲ, ಅಷ್ಟು ಇದಾಗ್ತಿದೆ. ಅವಳಿಗೆ ಬಿಟ್ಟು ಹೋಗ್ಬೇಕಾ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋದು, ಅವಳಿದ್ರೆ ನನಗೆ ಎಷ್ಟು ಆ ಫೀಲ್ ನನಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಇದಾಗಿದ್ದಾಳು ನನ್ನ ಮನಸ್ಸಿಗೆ ನಮ್ಮ ಸೊಸೆ ಮುದ್ದು. ಏನು ಮಾಡೋದು, ಅವಳ ಕಡೆಯಿಂದ ನನಗೆ ಹೋಗ್ಬೇಕಾದ್ರೆ ನಾನು ಎಷ್ಟು ಹತ್ತು ಹೋಗ್ತೀನೋ ನನಗಂತೂ ಗೊತ್ತಿಲ್ಲ. ಅವಳಿಗೆ ಇಟ್ಕೊಂಡು ಇವಾಗಲೇ ಅವಳಿಗೆ ಹೇಳ್ತಾ ಇರ್ತೀನಿ, ಇನ್ನೂ 2-3 ದಿನ ಸೊಸೆ ಪಾಪಿ ಅಂತ ನಾನು ಜಾಸ್ತಿ ಕರಿತೀನಿ ಅವಳಿಗೆ, ಸೋನಿ ಅಂತ ಕರಿತಾ ಇರ್ತೀನಿ. ಅದು ಅವಳು ನೆನೆಸ್ಕೊಂಡ್ರೆ ನನಗೆ ಬೇಜಾರು ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಎಲ್ಲರೂ ನನಗೆ ವಿಶ್ ಮಾಡಿ ಆದಷ್ಟು ಬೇಗ ಮನೆ ಕಟ್ಟಿ ಅಂತ. ಹಾಗೆ ನಾನು ಎಲ್ಲೋದ್ರೂ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಅಂತ ಹೇಳ್ತೀನಿ. ಇನ್ನೇನು 600 ಏನೋ ಆಗಿದೆ ನನ್ನ ಸಬ್ಸ್ಕ್ರೈಬರು. ಪ್ಲೀಸ್ ನಾನು ಹೇಳ್ತೀನಿ ನಿಮಗೆ, 1K ಸಬ್ಸ್ಕ್ರೈಬ್ ಆಗೋವರೆಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನು ಲಾಗಲ್ಲಿ ರೆಸಿಪಿಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೀವು, ಆಯಿತಾ? ನಾನು ಬೇಜಾರು ಮಾಡ್ಕೊಳ್ಳಲ್ಲ.
ಹಾಗೆ ಹೇಳ್ತಾ ನಾನು ಇವತ್ತು ಲೆಂತಿ ಆಗ್ಬೋದು, ಲೆಂತಿ ಆದರೂ ಪರವಾಗಿಲ್ಲ, ಪ್ಲೀಸ್ ನೋಡಿ ಆಯಿತಾ. ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಹೊಸ ರೆಸಿಪಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಇವಾಗ ಹೋಗಿ ಬರಲಾ, ಬಾಯ್.